ದಳಪತಿ ವಿಜಯ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಜನನಾಯಕನ್ ಸುತ್ತಲಿನ ವಿವಾದಗಳು ದಿನದಿಂದ ದಿನಕ್ಕೆ ಕಾವೇರುತ್ತಿವೆ. ಇತ್ತೀಚೆಗಷ್ಟೇ ಚಿತ್ರದ ಪ್ರಮುಖ ದೃಶ್ಯಗಳು ಆನ್ಲೈನ್ ಸೋರಿಕೆಯಾಗಿದ್ದು, ಇದು ಚಿತ್ರತಂಡದ ಆತಂಕಕ್ಕೆ ಕಾರಣವಾಗಿದೆ. ಲೀಕ್ ಆದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಂತೆ ಎಚ್ಚೆತ್ತ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ಸ್ ಕಾನೂನು ಸಮರ ಸಾರಿದೆ. ಚಿತ್ರದ ತುಣುಕುಗಳನ್ನ ಕೇವಲ ಅಪ್ಲೋಡ್ ಮಾಡುವುದು ಮಾತ್ರವಲ್ಲದೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಂನಲ್ಲಿ ಡೌನ್ಲೋಡ್ ಮಾಡುವುದು, ಫಾರ್ವರ್ಡ್ ಮಾಡುವುದು ಅಥವಾ ಸಂಗ್ರಹಿಸಿಟ್ಟುಕೊಳ್ಳುವುದು ಕೂಡ ಕಾನೂನು ಸ್ವಾಮ್ಯ ಕಾಯ್ದೆಯಡಿ ಗಂಭೀರ ಕ್ರಿಮಿನಲ್ ಅಪರಾಧ ಎಂದು ತಿಳಿಸಲಾಗಿದೆ. ಈಗಾಗಲೇ ಒಬ್ಬ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು, ಸೋರಿಕೆಯ ಭಾಗಿಯಾಗಿರುವ ಪ್ರತಿಯೊಬ್ಬರ ವಿರುದ್ಧವೂ ಕೂಡ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆ ಹೂಡುವುದಾಗಿ ಕಾನೂನು ತಂಡ ಎಚ್ಚರಿಸಿದೆ. ವರದಿಗಳ ಪ್ರಕಾರ ಸುಮಾರು 5 ನಿಮಿಷಗಳ ಸುದೀರ್ಘ ವಿಡಿಯೋ ಲೀಕ್ ಆಗಿದ್ದು, ಇದರಲ್ಲಿ ವಿಜಯ್ ಅವರ ಹೈ ವೋಲ್ಟೇಜ್ ಇಂಟ್ರೊಡಕ್ಷನ್ ಸೀನ್, ಶೀರ್ಷಿಕೆ ಗೀತೆ ಹಾಗೂ ತಲಪತಿ ಕಚೇರಿ ಎಂಬ ಹಾಡಿನ ತುಣುಕುಗಳು ಅಲ್ಲದೆ ಜೈಲಿನಲ್ಲಿ ಕೈದಿಯಾಗಿರುವ ವಿಜಯ್ ಸಲಿಕೆ ಹಿಡಿದು ಹೋರಾಟ ಮಾಡುವ ದೃಶ್ಯಗಳು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದ್ರು ಚಿತ್ರತಂಡಕ್ಕೆ ಭಾರೀ ದೊಡ್ಡ ಹೊಡೆತ ನೀಡಿದೆ. ಇನ್ನು ವಿಡಿಯೋ ಲೀಕ್ ಹಿಂದೆ ಬಿಜೆಪಿ ಮತ್ತು ಡಿಎಂಕೆ ಪಕ್ಷಗಳ ಕೈವಾಡವಿದೆ ಅಂತಲೂ ಆರೋಪ ಕೇಳಿಬರ್ತಿದೆ.